धारवाड़ जिले के कलघटगी सिटी में डामरीकरण का काम चल रहा है, लेकिन अधिकारियों की स्थिति ऐसी है कि जैसे उन्हें इससे कोई लेना देना ही नहीं है। केंद्रीय मंत्री प्रहलाद जोशी ने अधिकारियों को प्रतिक्रियाशील तरीके से काम करने की चेतावनी दी है, तो वहीं अब भी संबंधित जिला स्तर के अधिकारियों, राज्य स्तर के अधिकारियों को कलघटगी तालुक अधिकारी वर्ग पर थोड़ा ध्यान देने की जरूरत है, वरना काम पर लापरवाही करना भारी भी पड़ सकता है। हुबली जेल में नारकोटिक्स की सप्लाई रोकने के लिए जेल डिपार्टमेंट ने बड़ा कदम उठाया है, जहां जेल डिपार्टमेंट के डीजीपी आलोक कुमार ने बताया कि जेल में आने जाने वाले कैदियों की एनडीपीएफ जांच की जाएगी, जिससे नारकोटिक्स की सप्लाई का पता चल सकेगा। तो वहीं डीजीपी ने हुबली सब जेल का इंस्पेक्शन किया और कैदियों के लिए स्किल डेवलपमेंट और योग मेडिटेशन को जरूरी करने का फैसला किया है। इसके साथ ही जेल में 132 कैदी है, जिसमें सबसे ज्यादा मर्डर केस में बंद कैदियों की संख्या है। डीजीपी ने कहा कि समाज को ड्रग्स के इस्तेमाल से आजाद करने की जरूरत है और इसकी शुरुआत जेल से की जा रही है। ಇಲ್ಲಿ ನಾವು ಮಾಡಿದೀವಿ ಈಗ ಹುಬ್ಳಿ ಇದು ಸಬ್ ಜೈಲ್ ಇದ್ರೂ ಸಹ ಇಲ್ಲಿ 132 ಜನ ಕೈದಿಗಳು ಇದ್ದಾರೆ. ಬಹಳಷ್ಟು ಕೊಲೆ ಕೇಸ್ನಲ್ಲಿ ಇರುವಂತಹ ಜನರು, ಮತ್ತೆ ಕೆಲವು ಬಲಾತ್ಕಾರ ಕೇಸ್ ಇರುವಂತಹ ಜನರು, ಮತ್ತೆ ಕಳ್ಳತನ ಕೇಸ್, ದರೋಡೆ ಕೇಸ್, ಬೇರೆ ಬೇರೆ ಕೇಸ್ನಿದ್ದಾರೆ. ಆದರೆ ನಮ್ಮ ಉದ್ದೇಶಕ್ಕೆ ಯಾರು ಇಲ್ಲಿದ್ದಾರೆ ಮತ್ತೆ ಅವರು ಇಲ್ಲಿಂದ ಹೊರಗಡೆ ಹೋದ ನಂತರ ಮತ್ತೆ ಈ ರೀತಿ ಮಾಡಬಾರ್ದು. ಕೆಲವು ಸ್ವಯಂ ಸೇವಿ ಸಂಘಟನೆಗಳು ಅವರು ಕೂಡ ಇದ್ದಾರೆ. ನಾವು ಅವ್ರಿಗೆ ಯೋಗ, ಧ್ಯಾನ ಮತ್ತು ಬೇರೆ ಬೇರೆ ಏನು ಅವ್ರಿಗೆ ಸುಧಾರಣೆ ಮಾಡಲಿಕ್ಕೆ ನಾವು ಮಾಡ್ಬೋದು. ಮತ್ತು ಕೆಲವು ಸ್ಕಿಲ್ ಅವ್ರದ್ದು ಡೆವಲಪ್ ಮಾಡೋಕ್ಕೆ ಏನಾದರೂ ಮೆಕ್ಯಾನಿಕ್ದು ಟ್ರೈನಿಂಗ್ ಆಗಲಿ, ಎಲೆಕ್ಟ್ರಿಷಿಯನ್ದು ಟ್ರೈನಿಂಗ್ ಆಗಲಿ, ಬೇರೆ ಏನಾದರೂ ಟ್ರೈನಿಂಗ್ ಅವಶ್ಯಕತೆ ಇದ್ದರೆ ಅವ್ರಿಗೆ ನಾವು ತರಬೇತಿ ನಾವು ಅವ್ರಿಗೆ ಕೊಡ್ತೀವಿ. ಯಾಕೆಂದರೆ ಹೊರಗಡೆ ಬಂದು ಮತ್ತೆ ಅವರು ಕಳ್ಳತನ ಆಗಲಿ, ದರೋಡೆ ಆಗಲಿ ಅಥವಾ ಸುಲಿಗೆ ಆಗಲಿ ಅದು ಮಾಡೋದು ಅಥವಾ ಮತ್ತೆ ಕೊಲೆ ಟೈಪ್ ಕೇಸಲ್ಲಿ ಅವರು ಭಾಗವಹಿಸಬಾರ್ದು. ನಾವು ಈಗ ನಮ್ಮ ಜೈಲರ್ ಸಹಾಬುದ್ದೀನ್ ಅವರಿಗೆ ಹೇಳಿದ್ದೀವಿ, ಅವ್ರಿಗೆ ಕಡ್ಡಾಯವಾಗಿ ಎಲ್ಲರಿಗೆ ಅವರು ಎಲ್ಲ ಇದಕ್ಕೆ ಅವರು ಯೋಗ, ಧ್ಯಾನ ಎಲ್ಲ ಸ್ವಲ್ಪ ಮಾಡಿಸ್ಬೇಕು. ಮತ್ತು ಅವ್ರು ಏನಾದರೂ ರಿಫಾರ್ಮೇಷನ್ದು ಒಂದು ನಾವು ಕಾರ್ಯಕ್ರಮವನ್ನು ನಾವು ಮಾಡಬೇಕು. ಮತ್ತು ಯಾರು ಯಂಗ್ ಆಫೆಂಡರ್ಸ್ ಇದ್ದಾರೆ ಅವ್ರಿಗೆ ಪ್ರತ್ಯೇಕವಾಗಿ ಇಟ್ಕೊಳ್ಳೋದು, ಅದು ಕೂಡ ನಾವು ವ್ಯವಸ್ಥೆ ನಾವು ಇಲ್ಲಿ ಮಾಡಿದ್ದೀವಿ. ಯಾರು ಯಂಗ್ ಆಫೆಂಡರ್ಸ್ ಇದ್ದಾರೆ, ಫಸ್ಟ್ ಟೈಮ್ ಆಫೆಂಡರ್ಸ್ ಇದ್ದಾರೆ, ಅವ್ರಿಗೆ ಹಾರ್ಡ್ ಕೋರ್ ಆಫೆಂಡರ್ಸ್ ಜೊತೆಗೆ ಅವ್ರಿಗೆ ಸೇರಿಸ್ಕೊಳ್ಬಾರ್ದು, ಅದು ನಾವು ನೋಡ್ತೀವಿ. ಮತ್ತು ಈ ಮೊಬೈಲ್ ಆಗಲಿ, ಗಾಂಜಾ ಆಗಲಿ, ಇದು ಎಲ್ಲ ವ್ಯವಸ್ಥೆ ಅದು ನಾವು ಸಂಪೂರ್ಣವಾಗಿ ನಿಲ್ಲಿಸಬೇಕು, ಅದು ನಾವು ತಾಕೀತು ಮಾಡಿದ್ದೀವಿ. ಮತ್ತು ಈಗ ನಾವು ನಮ್ಮ ಕಾರಾಗೃಹಗಳಲ್ಲಿ NDPS ಯಾರು ಗಾಂಜಾ ಅಥವಾ ಮಾದಕ ವಸ್ತು ಏನಾದರೂ ಸೇವನೆ ಮಾಡಿದರೆ ಅದರ ಸಲುವಾಗಿ ಯಾವಾಗ ಅವರು ಇಲ್ಲಿ ಬರ್ತಾರೆ ಅಡ್ಮಿಷನ್ ಸಲುವಾಗಿ ನಾವು ಅವ್ರಿಗೆ ಟೆಸ್ಟ್ ಈಗ ಮಾಡಿಸ್ತೀವಿ. ಈ ಮುಂದಿನ 1 ವಾರ 10 ದಿವಸ ಒಳಗಡೆ ನಾವು ಇದು ಪದ್ಧತಿ ನಾವು ಮಾಡ್ತೀವಿ. ಯಾರು ಇಲ್ಲಿ ಬರ್ತಾರೆ ಅವ್ರದ್ದು ಟೆಸ್ಟ್, ಯಾರು ಇಲ್ಲಿಂದ ಹೋಗ್ತಾರೆ ಆ ಹೋಗುವಾಗ ಕೂಡ ಟೆಸ್ಟ್ ಮಾಡಿಸ್ತೀವಿ. ಅಕಸ್ಮಾತ್ ಯಾರು ಅಪ್ಪಿತಪ್ಪಿಕ್ಕಿಲ್ಲ ಇಲ್ಲಿ ಏನಾದರೂ ಕದ್ದು ಮುಚ್ಕೊಂಡು ಮಾಡಿದರೆ ಅವ್ರ ಮೇಲೆ ಕೂಡ ಕೇಸ್ ಆಗುತ್ತೆ, ಅದು ನಾವು ನೋಡ್ತೀವಿ. ಮತ್ತು ನಡುವೆ ರ್ಯಾಂಡಮ್ ಆಗಿ ಯಾರು ಜೈಲಿನಲ್ಲಿ ಇರ್ತಾರೆ ಅವ್ರದ್ದು ನಾವು ಚೆಕಿಂಗ್ ನಾವು ಮಾಡಿಸ್ತೀವಿ. ಅವ್ರದ್ದು ಏನಾದರೂ ಮಾದಕ ದ್ರವ್ಯದ ಸೇವನೆ ಏನಾದರೂ ಮಾಡಿದ್ದಾರೆ ಅಥವಾ ಮಾಡೋಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಇದರ ಸಲುವಾಗಿ ಕೂಡ ನಾವು ಗಮನ ಹರಿಸಿದ್ದೀವಿ. ಯಾಕೆಂದರೆ ಬಹಳಷ್ಟು ಕೈದಿಗಳು ಅವರು ಎಡಿಕ್ಟೆಡ್ ಇರ್ತಾರೆ. ಸೊ ನಾವು ಇದು ಮಾದಕ ದ್ರವ್ಯದ ಸೇವನೆ ಮತ್ತು ಈ ರೀತಿ ಏನಿದ್ದಕ್ಕೆ ಇದು ಕಾಂಟ್ರಾಬ್ಯಾಂಡ್ ಐಟಮ್ಸ್ದು ಸಾಗಾಣಿಕೆ ಏನಿದೆ ಅದು ನಾವು ನಿಲ್ಲಿಸಲಿಕ್ಕೆ ಅದು ನಾವು ಕ್ರಮ ಏನಿದ್ದಕ್ಕೆ ನಾವು ಇಫೆಕ್ಟಿವ್ ರೀತಿಯಲ್ಲಿ ಪರಿಣಾಮಕಾರಿ ರೀತಿಯಲ್ಲಿ ನಾವು ತೊಗೊಳ್ತೀವಿ. ಮತ್ತು ಬೇರೆ ನಾವು ಅದಕ್ಕೆ ನಾವು ಕರೆಕ್ಷನಲ್ ಸರ್ವಿಸೇಜ್ ಏನಿದೆ ಅದರ ಬಗ್ಗೆ ಸ್ವಲ್ಪ ಲಕ್ಷ್ಯ ಕೊಡ್ತಾ ಇದ್ದೀವಿ. ಒಂದು ಇದಕ್ಕೆ ಕೈದಿಗಳು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು, ರೂಲ್ಸ್ ಫಾಲೋ ಮಾಡಬೇಕು, ನಮ್ಮ ಸ್ಟಾಫ್ಗಳು ಕೂಡ ರೂಲ್ಸ್ ಫಾಲೋ ಮಾಡಿಸ್ಬೇಕು. ಅದರ ಜೊತೆಗೆ ಅವರು ಯಾರು ಅಪರಾಧಿಗಳು ಇದ್ದಾರೆ ಅವರು ನಾಳೆ ಯಾವಾಗ ವಾಪಸ್ ಅವರು ಇಲ್ಲಿಂದ ಹೊರಗಡೆ ಬರ್ತಾರೆ, ಸೊ ಒಂದು ಬೆಟರ್ ಹ್ಯೂಮನ್ ಬೀಯಿಂಗ್ ಆಗಿ ಅವರು ಹೊರಗಡೆ ಬರಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ನಾವು ಮಾಡ್ತೀವಿ. ಇವತ್ತಿಂದ ಸ್ಟಾರ್ಟ್ ಇಲ್ಲ, 1 ವಾರ ನಂತರ, ಈಗ ನಾವು ಸ್ಟಾರ್ಟ್ ಇಲ್ಲ, 1 ವಾರ ಒಳಗಡೆ ಇದು ಪದ್ಧತಿ ನಾವು ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಕಡೆ. ಅದು ಕಂಟಿನ್ಯೂಸ್ ಇರುತ್ತೆ. ಅದು ಕಂಟಿನ್ಯೂಸ್ ಇದೆ, ಅದು 1 ವಾರ ಇಲ್ಲ. ಆನಂತರ ಯಾರು ಜೈಲಿಗೆ ಬರ್ತಾನೆ ಅವ್ರದ್ದು ಎಲ್ಲ ಇದು NDPS ಟೆಸ್ಟ್ ಆಗುತ್ತೆ. ಅವನು ಏನಾದರೂ ಮದ್ದು ಸೇವನೆ ಮಾಡಿದ್ದಾನೆ ಮಾಡ್ಕೊಂಡು ಪ್ರತಿಯೊಬ್ಬರದ್ದು ಆಗುತ್ತೆ. ಸರ್, ಹುಬ್ಬಳ್ಳಿ ಅಷ್ಟಲ್ಲ, ಬೇರೆ ರಾಜ್ಯದಂತ ಸಾಕಷ್ಟು ಜಿಲ್ಲೆಗಳ ಚಟುವಟಿಕೆ ಜೈಲುಗಳು ನಡೀತಾ ಇದ್ದಾವೆ. ನೀವು ಹೇಳ್ತಾ ಇದ್ರೆ ಕಡಿವಾಣ ಆಗ್ತದೆ, ಅದು ಕಂಟ್ರೋಲ್ ಆಗ್ತಾ ಇಲ್ಲ. ಅಲ್ಲ, ಅದು ಹುಬ್ಬಳ್ಳಿಯಲ್ಲಿ ಏನಾಗಿದೆ? ಹುಬ್ಬಳ್ಳಿಯಲ್ಲಿ ಕೈದಿಗಳು ವಿಡಿಯೋ ಕಾಲ್ ಮಾಡಿ ಇದು ಮಾಡ್ತಾರೆ ಸರ್. ಯಾವಾಗ? ರೀಸೆಂಟ್ 1 ವೀಕ್ ಹಿಂದ್ಗಡೆ 1 ವೀಕ್ ಹಿಂದ್ಗಡೆ ಆಗಿದೆ. ಇಲ್ಲ, ಧಾರವಾಡ ಜೈಲಲ್ಲಿ ಆಗಿದೆ. ಧಾರವಾಡ ಜೈಲಲ್ಲಿ ಏನಾಗಿದೆ? ಧಾರವಾಡ ಜೈಲಲ್ಲಿ ಏನಾಗಿದೆ? ವಿಡಿಯೋ ಕಾಲ್ ಮಾಡಿದ್ದಾರೆ ರೌಡಿ ಶೀಟರ್ಗಳು. ವಿಡಿಯೋ ಕಾಲ್ ಯಾವಾಗ? ಹೊರಗಡೆ ಸುಮಾರು ಒಂದು 6 ತಿಂಗಳೇನ ಆಯ್ತು ಸರ್. ನೋಡಿ, ಈಗ ನೀವು ಹಿಂದಿಂದ ನಮ್ಮ ಕಥೆ ಬೇಡ. ನೋಡಿ, ಈಗ
ಈಗ ಇದೇ ಹುಬ್ಳಿಯಲ್ಲೇ ಇಲ್ಲ, ಇದು ಲಾಸ್ಟ್ ರೀಸೆಂಟ್ ಆಗಿ ಸರ್. ಅಲ್ಲ ಯಾವಾಗ ಅದು ಆರ್ತಿ ಏನಿಲ್ಲ. ಅಲ್ಲ 15 ಡೇಸ್ ಬ್ಯಾಕ್ ಇಲ್ಲಿಂದ ಇಬ್ಬರು ಯಾಕೆ ಬೆಂಡಿಗೇರಿ ಮಾಡ್ತಾರೆ, ಹುಬ್ಳಿ ಬೆಂಡಿಗೇರಿ ಇಲ್ಲಿಂದ ಬಿಜಾಪುರಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಸರ್. ಅಲ್ಲಿ ನೋಡಿ, ನಾವು ಟ್ರಾನ್ಸ್ಫರ್ ನಾವು ಬೇರೆ ಬೇರೆ ವಿಷಯ ಸಲುವಾಗಿ ನಾವು ಮಾಡ್ತೀವಿ, ಗೊತ್ತಾಯ್ತಾ? ಅದು ನಿಮ್ಗೆ ಇಲ್ಲ ಕಾರಣ ಅದು ಹೇಳಕ್ಕೆ ಆಗಲ್ಲ. ಅದಕ್ಕೆ ನೀವು ಅನಾವಶ್ಯಕವಾಗಿ ಗದ್ದಲೆ ಆಗ್ತಾ ಇದೆ, ಗಲಾಟೆ ಆಗ್ತಾ ಇದೆ. ನೀವೇ ಆರ್ತಿ ಒಂದು ಮಾಡೋದು ಬೇಡ. ನಾನು ಕೇಳಿದ್ದೇನೆ, ಕೇಳ್ತಾ ಇದ್ದೀನಿ, ಅದು ಯಾವುದು ಕೇಸ್ ಇಲ್ಲ. ನೀವಕ್ಕೆ 15 ದಿವಸ ಹಿಂದೆ ಆಗಿದೆ, 1 ವಾರ ಆಗಿದೆ ಹಿಂದೆ. ಆರ್ತಿ ಹೇಳೋದು ಸರಿ ಇಲ್ಲ. ನಾವು ಅದಕ್ಕೆ ನೋಡಿ, ಈಗ ನಾನು ಇದು ಹೇಳ್ತಾ ಇಲ್ಲ 100% ನಿಂತು ಹೋಗಿದೆ. ಆದರೆ ನಾನು ಡೆಫಿನೆಟ್ಲಿ ಹೇಳ್ತೀನಿ, ಇದರ ಸಲುವಾಗಿ ಒಂದು ಜವಾಬ್ದಾರಿಯಿಂದ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ನಾವು ಇಂಪ್ರೂವ್ಮೆಂಟ್ ಮಾಡ್ತೀವಿ. ಆದರೆ ಇದಕ್ಕಿಲ್ಲ, ಇದು ನಡೀತಾ ಇದೆ ಈ ರೀತಿ ಕೂಡ ಹೇಳೋದು ನಮ್ಮ ಪ್ರಕಾರ ಅದು ಸರಿ ಆಗಲ್ಲ. ಅಲ್ಲ, ನೀವು ಏನು ಖಚಿತವಾಗಿ ಹೇಳಬೇಕು, ಯಾವಾಗ ಆಗಿದೆ? ತಡಿ, ನೀವು ನಾನು ಕೇಳ್ತಾ ಇದ್ದೀನಿ ಅವ್ರಿಗೆ, ಏನು ಯಾವಾಗ ಆಗಿದೆ? ಸ್ವಲ್ಪ ಇನ್ ಸರಿ ಸರ್, ಒಂದು ವರ್ಷ 2 ವರ್ಷ ಹಿಂದೆ ಆಗಿದ್ದು. ಈಗ ನಾವು ಪರ್ಮಿಷನ್ ತಗೊಂಡು ಅವ್ರು ಮತ್ತೆ ಸೇಮ್ ಜೇರ್ಗೆ ಅಡ್ಮಿಷನ್ ಬಂದಿರ್ತಾರೆ ಅವರು. ಅದು ನೋಡಿ, ಬೇರೆ ಬೇರೆ ಕಾರಣ ಇರುತ್ತೆ. ನವೆಂಬರ್ 13 ಮರ್ಡರ್ ಆಗಿದೆ ಸರ್. ಇದೇ ನವೆಂಬರ್ ಮರ್ಡರ್ ಆಗಿದೆ. ಅದೇ ಆರೋಪಿಗಳು ಪರಸ್ಪರ ಹೊಡೆದಾಡ್ಕೊಂಡಿರ್ತಾರೆ ಸರ್. ಯಾವಾಗ ಇದೆ ಸರ್. ನಾನು ಇದು ಹೇಳ್ತೀನಿ, ನಾನು ನೋಡ್ತೀನಿ ಅದು ಏನಿದೆ. ಆರ್ತೇನಾದ್ರೂ ಇದ್ರೆ ನಾವು ಯಾರು ಆರೋಪಿ ಇದ್ದಾನೆ ಅಥವಾ ಏನಾಗಿದೆ ಅದು ನಾವು ಪರಿಶೀಲನೆ ನಾವು ಮಾಡ್ತೀವಿ. ಅದೇ ನಮ್ಮ ಗಮನಕ್ಕೆ ಬಂದಿಲ್ಲ, ಮತ್ತೆ ಈಗ ಕೂಡ ಅವರು ಹೇಳ್ತಾ ಇದ್ದಾರೆ ಆರ್ತಿ ಏನಾಗಿಲ್ಲ, ಅದಕ್ಕೂ ನಾವು ಪರಿಶೀಲನೆ ನಾವು ಮಾಡ್ತೀವಿ. ಇಲ್ಲ ನಾವು ಆರ್ತಿ ಇಲ್ಲ. ಮೊಬೈಲ್ ಆಕ್ಟಿವಿಟೀಸ್ ಬಹಳಷ್ಟು ನಡೀತಾ ಇದೆ ಸರ್. ಅಲ್ಲ, ಈಗ ಇಲ್ಲಿವರೆಗೂ ಇತ್ತು ಸರ್, ಈಗಿಲ್ಲ ನಡೀತಾ ಇದೆ ಸರ್. ಎಷ್ಟು ಇದು ಮಾಡಿದ್ರು ಸರ್? ಅಲ್ಲಲ್ಲ, ಬಹಳಷ್ಟು ಇದು ಮಾಡಿದ್ದಾರೆ. ಮೊದಲೇ ನಡೀತಾ ಇತ್ತು, ಈಗ ಕೂಡ ಸ್ವಲ್ಪ ಮಟ್ಟಿಗೆ ಇರಬಹುದು. ನಾನು ಹೇಳ್ತಾ ಇಲ್ಲ ಇದು 100% ನಿಂತು ಹೋಗಿದೆ. ಆದರೆ ಬಹಳಷ್ಟು ಕಡೆ ನಾವೀಗ ಕಡಿಮಾಣ ನಾವು ಹಾಕಿದ್ದೀವಿ, ಮುಂದೆ ಕೂಡ ನಾವು ಕಡಿಮಾಣ ಹಾಕ್ತೀವಿ. ಓಕೆ, ಥ್ಯಾಂಕ್ ಯು ಸರ್.